ಕೇಟಿಹಳ್ಳಿಯಲ್ಲಿ ಯಶಸ್ವಿಯಾದ ಗ್ರಾಮ ವಿಕಾಸ ಅಭ್ಯಾಸ ವರ್ಗ. ಶಿಕ್ಷಣ ಸಂಸ್ಕಾರಕ್ಕೆ ಒತ್ತು, ಮಕ್ಕಳ ವ್ಯಕ್ತಿತ್ವ ವಿಕಾಸಕ್ಕೆ ದಾರಿ. ಪಾವಗಡ ತಾಲೂಕಿನ ಕೇಟಿಹಳ್ಳಿಯ ಶ್ರೀ ಶಾರದಾ ಶಾಲೆಯಲ್ಲಿ ಗ್ರಾಮ ವಿಕಾಸದ ಮಾಸಿಕ ತಾಲೂಕು ಅಭ್ಯಾಸ ವರ್ಗ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ನಡೆಯಿತು. ಈ ಸಂದರ್ಭದಲ್ಲಿ ನಿಡಗಲ್ ತಾಲೂಕಿನ ಎಲ್ಲ ಸಂಯೋಜಕರು ಭಾಗಿಯಾಗಿದ್ದರು. ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದ್ದ ನವೀನ್ ಕೆಲಾರ್ನಳ್ಳಿ ಅವರು ಮಾತನಾಡಿ, ಶಿಕ್ಷಣ ಮತ್ತು ಸಂಸ್ಕಾರವು ಮನುಷ್ಯ ಹಾಗೆ ಸಮಾಜವನ್ನು ಸರಿಯಾದ ದಾರಿಗೆ ಕೊಂಡೊಯ್ಯುವ ಪ್ರಮುಖ ಅಂಶಗಳಾಗಿವೆ ಎಂದು ತಿಳಿಸಿದರು. ಪ್ರತಿಯೊಬ್ಬರೂ ನೈತಿಕ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಮಕ್ಕಳಿಗೆ ಹೆತ್ತವರ ಶ್ರಮ ಹಾಗೂ ನಮ್ಮ ಪೂರ್ವಿಕರ ಕೊಡುಗೆಗಳನ್ನು ಮನದಟ್ಟು ಮಾಡಿಕೊಡುವುದು ಅತ್ಯವಶ್ಯಕ ಎಂದು ತಿಳಿಸಿದರು. ಮಕ್ಕಳು ಕೂಡ ಅದನ್ನೇ ಮಾಡ್ಲಿಕ್ಕೆ ಶುರು ಮಾಡ್ತಿದ್ದಾರೆ. ಯಾಕೆ ಮಾತನ್ನು ಹೇಳ್ತೀನಿ ಅಂದ್ರೆ, ಮಕ್ಕಳು ಕೇಳಿ ಕಲಿಯೋದಿಲ್ಲ, ನೋಡಿ ಕಲಿತಾವೆ. ಹೆಚ್ಚು ಪ್ರಭಾವಿತರಾಗ್ತಾರೆ. ಅದು ಯಾರಿಂದ? ಮೊದಲು ತಂದೆ ತಾಯಿಗಳಿಂದ. ಹಾಗಾಗಿ ತಂದೆ ತಾಯಿಗಳಾದಂಥವರು ಮಕ್ಕಳ ಮುಂದೆ ಮಾದರಿ ಆಗಬೇಕಾಗಿದೆ, ನಾವು ಎಚ್ಚರ ಆಗಬೇಕಾಗಿದೆ. ಸಂದರ್ಭದಲ್ಲಿ ಯುವ ಮುಖಂಡ ಪಾಳೆಕರ್ ಲೋಕೇಶ್ ಅವರು ಮಾತನಾಡಿ, ಗ್ರಾಮ ವಿಕಾಸದಡಿಯಲ್ಲಿ ಗ್ರಾಮೀಣ ಮಕ್ಕಳಿಗೆ ಸಂಸ್ಕಾರ ಮತ್ತು ಭವಿಷ್ಯದ ಅರಿವು ಮೂಡಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವು ಅರ್ಥಪೂರ್ಣವಾಗಿತ್ತು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ವರ್ಷಗಳಿಂದ ಪಾಪ ಸುಮಾರು ಜನ ಕಲ್ಕತ್ತೆಯಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೀರ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಗ್ರಾಮೀಣ ಪ್ರದೇಶದಲ್ಲಿ ಯಾರು ಬಡ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕಲಿಸೋಂಥ ಕೆಲಸ ಮಾಡ್ತಾ ಇದ್ದೀರ, ದೇವರು ಒಳ್ಳೆಯದನ್ನು ಮಾಡ್ತಾನೆ, ಒಳ್ಳೆಯ ಕೆಲಸ. ಇವತ್ತು ಯಾರು ನೀವು ಪ್ರಾಮಾಣಿಕವಾಗಿ 4 ಜನ ಮಕ್ಕಳಿಗೆ 4 ಅಕ್ಷರ ಕಲಿಸಿದ್ರೆ ನಿಮಗೂ ನಿಮ್ಮ ಮಕ್ಕಳಿಗೆ ಒಳ್ಳೆಯದಾಗುತ್ತೆ. ಶ್ರೀ ಶಾರದಾ ಶಾಲೆಯ ಕಾರ್ಯದರ್ಶಿ ರಂಗಸ್ವಾಮಿ ಅವರು ಮಾತನಾಡಿ, ಮಕ್ಕಳು ಡಾಕ್ಟರ್, ಇಂಜಿನಿಯರ್ ಆಗಬಹುದು, ಆದರೆ ಅವರನ್ನು ಉತ್ತಮ ನಾಗರಿಕರನ್ನಾಗಿ ರೂಪಿಸುವ ಹೊಣೆಗಾರಿಕೆ ಶಿಕ್ಷಕರದ್ದು ಎಂದು ತಿಳಿಸಿದರು. ಡಾಕ್ಟರ್ ಒಬ್ಬ ಆಪರೇಷನ್ ಮಾಡ್ತಾನೆ, ಒಬ್ಬ ಡಾಕ್ಟರು ಒಂದು ಸಮಯಕ್ಕೆ ಒಬ್ಬ ಪೇಷಂಟ್ ಮಾತ್ರ ಆಪರೇಷನ್ ಮಾಡ್ತಾನೆ. ಅದೇ ಒಬ್ಬ ಲಾಯರು ಒಂದು ಕೋರ್ಟಲ್ಲಿ ಒಬ್ಬನಿಗೆ ಮಾತ್ರ ಜಸ್ಟಿಸ್ ಕೊಡ್ತಾನೆ. ಆದರೆ ಒಬ್ಬ ಶಿಕ್ಷಕ 100 ವಿದ್ಯಾರ್ಥಿಗಳಿಗೆ ಅಟ್ ಎ ಟೈಮ್ ಆಪರೇಷನ್ ಮಾಡ್ತಾನೆ. ಆ ಒಂದು ಶಕ್ತಿ, ಆ ಒಂದು ಪವರ್ ಇರೋದು ಶಿಕ್ಷಕರಿಗೆ ಮಾತ್ರ. ಗ್ರಾಮ ವಿಕಾಸ ತಾಲೂಕು ಸಂಯೋಜಕ ಲೋಕೇಶ್ ನಾಯ್ಕ ಅವರು ಮಾತನಾಡಿ, ಸನಾತನ ಕಾಲದಿಂದಲೂ ನಮ್ಮ ಸಂಸ್ಕೃತಿ ಮತ್ತು ಸಂಸ್ಕಾರ ವಿಶ್ವಕ್ಕೆ ಮಾದರಿಯಾಗಿದೆ. ಮಾದರಿ ದೇಶ ನಿರ್ಮಾಣಕ್ಕೆ ಮಹಾತ್ಮ ಗಾಂಧಿಯಂತಹ ಮಹನೀಯರು ನಮಗೆ ಪ್ರೇರಣೆ ಎಂದು ತಿಳಿಸಿದರು. ನಾನು ನೋಡ್ಕೋಬೇಕು ಅನ್ನುವಂಥ ಭಾವನೆಯನ್ನು ಮಕ್ಕಳಲ್ಲಿ ಬೆಳೆಸೋದಕ್ಕೆ, ದೇಶಾಭಿಮಾನ ಬೆಳೆಸೋದಕ್ಕೆ, ಸಂಸ್ಕಾರವನ್ನು ಮತ್ತು ನಮ್ಮ ಪುರಾತನವಾಗಿ ಬಂದಿರತಕ್ಕಂಥ ಪರಂಪರೆಯನ್ನು, ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಂಥ ಕೆಲಸವನ್ನು ಕಲಿಕಾ ಕೇಂದ್ರಗಳ ಮುಖಾಂತರ ಮಾಡ್ತಾ ಬರ್ತಾ ಇದೆ. ಕಾರ್ಯಕ್ರಮವು ಮಕ್ಕಳಲ್ಲಿ ಶಿಕ್ಷಣದ ಜೊತೆಗೆ ನೈತಿಕ ಮೌಲ್ಯಗಳು, ಸಂಸ್ಕಾರ, ಜವಾಬ್ದಾರಿ ಹಾಗೂ ಸ್ವಾವಲಂಬನೆಯ ಮಹತ್ವವನ್ನು ಅರಿವು ಮಾಡಿಕೊಟ್ಟಿದ್ದು ಅವರ ವ್ಯಕ್ತಿತ್ವ ವಿಕಾಸಕ್ಕೆ ದಾರಿದೀಪವಾಗಿದೆ ಎಂದು ತಿಳಿದು ಬಂತು. ಈ ಸಂದರ್ಭದಲ್ಲಿ ಜಿಲ್ಲಾ ಸಂಯೋಜಕ ಮಧುಕುಮಾರ್, ಶಿಕ್ಷಕ ಮಂಜುನಾಥ್, ಸಂಯೋಜಕರಾದ ಕೇಟಿಹಳ್ಳಿ ಮಂಜುನಾಥ್, ದೇವರಾಜು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವಿಶೇಷವಾಗಿ ಸಂಯೋಜಕ ಗುರುಗಳು ಜಾನಪದ ಸೊಗಡಿನ ಆಟಗಳಲ್ಲಿ ತೊಡಗಿಸಿಕೊಂಡದ್ದು ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗು ತಂದಿದೆ. ಚೆಲ್ಬಾರ್ದು, ಯಾವ ತಟ್ಟೆಯಲ್ಲಿ ಕೊನೆಯವರೆಗೂ ಇತ್ತು ನೋಡೋಣ. ಹಿಂದೆ ತಿರ್ಗಂಗಿಲ್ಲ, ಕವಿತಕ್ಕ ಹಿಂದೆ ನೋಡಂಗಿಲ್ಲ. ನನ್ನ ಗ್ರಾಮ, ನನ್ನ ಗ್ರಾಮ, ಚಂದ. ಇನ್ನಷ್ಟು ಸ್ಥಳೀಯ ಸುದ್ದಿಗಳಿಗೆ ಲೀಡ್ ನ್ಯೂಸ್ ಕನ್ನಡ ಚಾನೆಲ್ ಫಾಲೋ ಮಾಡಿ, ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.